ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನಾನಿವಾಗ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಉಂಚಳ್ಳಿ ಜಲಪಾತದ ಹತ್ರ ಇದ್ದೀನಿ. ಉಂಚಳ್ಳಿ ಜಲಪಾತಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿಂದ ಸ್ವಲ್ಪ ದೂರ 1 ಕಿಲೋಮೀಟರ್ ನಡ್ಕೊಂಡು ಹೋದರೆ ಉಂಚಳ್ಳಿ ಜಲಪಾತ ಸಿಗುತ್ತೆ. ಬನ್ನಿ ಹೋಗೋಣ. ಗುರು, ಈ ಉಂಚಳ್ಳಿ ಫಾಲ್ಸು ಸಾಗರದಿಂದ 68 ಕಿಲೋಮೀಟ್ರ್ ಆಗುತ್ತೆ, ಸಿರ್ಸಿಯಿಂದ 34 ಕಿಲೋಮೀಟ್ರ್ ಆಗುತ್ತೆ, ಸಿದ್ದಾಪುರದಿಂದನೂ 34 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಅದು ಹೆಗ್ಗರಣೆಗೆ, ಸಿರ್ಸಿಯಿಂದ ಹೆಗ್ಗರಣೆ ಬಸ್ಗೆ ಬರಬೇಕಾಗುತ್ತೆ. ಸಿದ್ದಾಪುರದಿಂದ ಡೈರೆಕ್ಟಾಗಿ ಬಸ್ ಇಲ್ಲ. ಈ ಕಡೆ ಬಿಳಿಗಿ ರೂಟಲ್ಲಿ ಬಂದರೆ ಆ ಕಡೆ ಹೆಗ್ಗರಣೆಯಿಂದನೇ ಬರಬೇಕಾಗುತ್ತೆ. ಬಸ್ಸಲ್ಲಿ ಬರೋದಾದರೆ, ಕಾರಲ್ಲಿ ಬರೋದಾದರೆ ಹೆಂಗೆ ಬೇಕಾದರೂ ಬರ್ಬೋದು. ಗುರು, ಈ ವಾಟರ್ ಫಾಲ್ಸ್ನ ಲುಶಿಂಗ್ಟನ್ ಜಲಪಾತ ಅಂತಲೂ ಕರೀತಾರೆ, ಕೆಪ್ಜೋಗ ಅಂತಲೂ ಕರೀತಾರೆ, ಉಂಚಳ್ಳಿ ಫಾಲ್ಸ್ ಅಂತಲೂ ಕರೀತಾರೆ. ಲುಶಿಂಗ್ಟನ್ ಜಲಪಾತ ಅಂತ ಏನಕ್ಕೆ ಕರೀತಾರೆ ಅಂದರೆ, JD ಲುಶಿಂಗ್ಟನ್ ಅಂತ ಒಬ್ಬರು ಬ್ರಿಟಿಷ್ ಇರ್ತಾರೆ. ಅವಾಗೆಲ್ಲ ಇಲ್ಲಿ ಬ್ರಿಟಿಷ್ ಆಡಳಿತ ಇತ್ತು, ಅದಕ್ಕಾಗಿ ಅವ್ರ ಹೆಸರನ್ನ ಇಟ್ಟಿರ್ತಾರೆ. ಕೆಪ್ಜೋಗ ಅಂತಲೂ ಕರೀತಾರೆ. ಕೆಪ್ಜೋಗ ಏನಕ್ಕೆ ಕರೀತಾರೆ ಅಂದರೆ, ತುಂಬಾ ಶಬ್ದ ಮಾಡುತ್ತೆ ಈ ಫಾಲ್ಸು. ಈ ಶಬ್ದ ಮಾಡೋದ್ರಿಂದ ಏನು ಕೇಳಿಸಲ್ಲ, ಅದಕ್ಕಾಗಿ ಕೆಪ್ಜೋಗ ಅಂತ ಕರೀತಾರೆ. ಇನ್ನೊಂದು ಉಂಚಳ್ಳಿ ಫಾಲ್ಸ್ ಅಂತ ಏನು ಕರೀತಾರೆ ಅಂದರೆ, ಉಂಚಳ್ಳಿ ಅನ್ನೋ ಒಂದು ಊರಿದೆ ಇಲ್ಲಿ, ಅದಕ್ಕಾಗಿ ಉಂಚಳ್ಳಿ ಫಾಲ್ಸ್ ಅಂತ ಕರೀತಾರೆ. ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಹೋಗೋಣ ಬನ್ನಿ ಇವಾಗ. ಗುರು, ಈ ಉಂಚಳ್ಳಿ ಫಾಲ್ಸ್ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.